ಗೈಸ್, ತುಂಬ ಖುಷಿ ಆಗ್ತಾ ಇದೆ ಈ ಒಂದು ಚಾನಲ್ಗೆ ನೀವು ಸಪೋರ್ಟ್ ಮಾಡೋದನ್ನು ನೋಡಿ. ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸವಾಗಿ ಬಂದಿದ್ರೆ ಅಥವಾ ಫಸ್ಟ್ ಟೈಮ್ನ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನಿಮ್ಮವರೆಗೂ ಏನಾಗುತ್ತೆ ಶೇರ್ ಆಗುತ್ತೆ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಟಾಪಿಕ್ ಬಗ್ಗೆ ಮೊದಲು ಡಿಸ್ಕಷನ್ ಮಾಡೋಣ. ತುಂಬ ಎಲ್ಲ ನನಗೆ ಒಂದು ಮೆಸೇಜ್ ಬಂದಿರೋ ಪ್ರಕಾರ, ಈ ಒಂದು ಬಿಸ್ನೆಸ್ಸಲ್ಲಿ ನಾವು ಯಾವ ಒಂದು ಸೆಕ್ಟ್ರಲ್ಲಿ ಇದ್ದೀವಿ ಅಥವಾ ಡೈರೆಕ್ಟ್ ಸೆಲ್ನ ಒಂದು ಬಿಸ್ನೆಸ್ಸಲ್ಲಿ ನಾವು ಯಾವ ಥರ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ನಮ್ಮ ಬಿಸ್ನೆಸ್ನ ಗ್ರೋ ಮಾಡಬೇಕು, ಅದ್ರ ಜೊತೆಗೆ ನಾವು ಸೇಲ್ಸ್ ಕ್ಲೋಸ್ ಮಾಡ್ಬೇಕಂದ್ರೆ ಯಾವ್ಯಾವ ಟ್ರಿಕ್ಗಳನ್ನ ಯೂಸ್ ಮಾಡಬೇಕಾಗತ್ತೆ, ಅಥವಾ ಯಾವುದನ್ನ ಯೂಸ್ ಮಾಡಿದರೆ ನಾನು ಚೆನ್ನಾಗಿ ಸೇಲ್ಸ್ ಮಾಡ್ಬೋದು ಅನ್ನೋ ಒಂದು ಕ್ವಶನ್ಗಳು ಇಲ್ಲಿದ್ದು. ಓಕೆ, ಇದೇ ಟಾಪಿಕ್ ಬಗ್ಗೆ ಇಲ್ಲಿ ನಾವು ಡಿಸ್ಕಷನ್ ಮಾಡೋಣ. ತುಂಬ ಜನ ನೋಡಿರೋ ಪ್ರಕಾರ, ತುಂಬ ಎಲ್ಲ ನಾನು ಥಿಂಕ್ ಮಾಡಿರೋ ಪ್ರಕಾರ, ಓದಿರೋ ಪ್ರಕಾರ, ಇವತ್ತು ಈ ಒಂದು ಬಿಸ್ನೆಸ್ನ ತುಂಬ ಜನ ಶಾರ್ಟ್ ಟರ್ಮ್ಗೋಸ್ಕರ ಚೂಸ್ ಮಾಡ್ತಿದ್ದಾರ. ಮೊದಲು ಅದನ್ನ ನಾವು ಸ್ಟಾಪ್ ಮಾಡ್ಬೇಕಾಗತ್ತ. ಈ ಒಂದು ಬಿಸ್ನೆಸ್ ಅಲ್ಲಿ ನಾನು ಏನಾದರೂ ಸ್ಟೇಬಲ್ ಆಗ್ಬೇಕಂದ್ರೆ ಮೊದಲು ನನ್ನ ಹತ್ರ ಒಂದು 90 ಡೇಸ್ ಪ್ಲಾನ್ ಇರಬೇಕಾಗತ್ತ. ಆ 90 ಡೇಸ್ ಪ್ಲಾನ್ ಏನು ಅಥವಾ ಯಾವ ತರ ಇರುತ್ತೆ ಎಲ್ಲರ ಬಗ್ಗೆ ಇಲ್ಲಿ ನಾವು ನೋಡೋಣ. ಮೊದಲನೇದಾಗಿ ಇಲ್ಲಿ ಕಂಪ್ನಿ ಬಗ್ಗೆ ನಾವು ತಿಳ್ಕೊಬೇಕಾಗತ್ತ. ಬಿಕಾಸ್ ಯಾವ ಒಂದು ಸೆಕ್ಟರ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ, ಯಾವ ಒಂದು ಬಿಸ್ನೆಸ್ ನ ನಾವು ಕ್ಯಾರಿ ಮಾಡ್ತಾ ಇದೀವಲ್ಲ, ಆ ಬಿಸ್ನೆಸ್ ತುಂಬಾ ಇಂಪಾರ್ಟೆಂಟ್ ಇದೆ ಸರ್ ಇವಾಗಿನ ಯಂಗ್ಸ್ಟರ್ಗಳಿಗೆ, ಇವಾಗಿನ ಯೂತ್ಸ್ಗಳಿಗೆ. ಯಾಕಿದ್ರ ಬಗ್ಗೆ ನಾ ಡಿಸ್ಕಷನ್ ಮಾಡತ್ತೇನಂದ್ರ, ನೀವು ಹೊರಗಡೆ ಹೋಗಿ ಜಾಬ್ ಮಾಡ್ತೇನಂದ್ರೆ ಎಲ್ಲೂ ಕೂಡ ಆಗೋದಿಲ್ಲ. ಬಿಕಾಸ್ ಅಲ್ಲಿ ತುಂಬಾ ಜನ ಕೇಳ್ತಿದ್ದಾರೆ, ಎಕ್ಸ್ಪೀರಿಯನ್ಸ್ ಎಷ್ಟಿದೆ ನಿಂದು, ಎಷ್ಟು ನಿಂಗೆ ಸ್ಯಾಲ್ರಿ ಪ್ಯಾಕೇಜ್ ನಾವು ಕೊಡೋಕ್ಕಾಗುತ್ತೋ ಅಥವಾ ನಮ್ಮ ಕಡೆಯಿಂದ ಪಾಸಿಬಲ್ ಇದೆ, ಪ್ರತಿಯೊಂದು ಕೂಡ ಕೇಳ್ತಿದಾರ. ಇವತ್ತು ಅಂತ ಒಂದು ಟೈಮ್ ಒಳಗಡೆ ನಮ್ಮ ಸೆಕ್ಟರ್ ಹೆಂಗ್ ಗೊತ್ತಾ, ನೀನ್ ಎಷ್ಟು ಕೆಲಸ ಮಾಡ್ತೀಯಲ್ಲ ಅದನ್ನ ಇಲ್ಲಿಂದನೇ ಜನರೇಟ್ ಮಾಡುತ್ತೈತೆ ಅಂತ ಹೇಳ್ಕೊಡುತ್ತ. ಅದೇ ತರ ಇವತ್ತು ಹೆಂಗ್ ಗೊತ್ತಾ, ಈ ಒಂದು ಬಿಸ್ನೆಸ್ ಒಳಗಡೆ ಸ್ವಲ್ಪ ಪ್ಲಾನ್ಸ್ಗಳು ಇಟ್ಕೊಂಡು ಬಿಸ್ನೆಸ್ ನ ಕ್ಯಾರಿ ಮಾಡ್ಬೇಕಾಗತ್ತ. ಅದರಲ್ಲಿ ಮೊದಲನೇ ಪ್ಲಾನ್ ಏನಿದೆ ಅಂದ್ರ, ಯಾವುದೋ ಒಂದು ಕಂಪ್ನಿ ಏನೇನ್ ಅರೇಂಜ್ ಮಾಡುತ್ತಲ್ಲ ಇವೆಂಟ್ಗಳನ್ನ, ಆ ಪ್ರತಿಯೊಂದು ಇವೆಂಟ್ಗಳನ್ನ ನೀವ್ ಏನ್ ಮಾಡ್ಬೇಕಲ್ಲಿ ಅಟೆಂಡ್ ಆಗಕ್ಕೆ ಸ್ಟಾರ್ಟ್ ಮಾಡ್ರಿ. ಯಾವ್ದು ಕ್ಲಾಸಸ್ಗಳನ್ನ ಆಗಿರ್ಬೋದು, ಅಥವಾ ನಮ್ಮ ಒಂದು ಸೆಕ್ಟರ್ ಅಲ್ಲಿ ಬ್ರಿಡ್ಜ್ ಕ್ಲಾಸಸ್ ಅಂತ ಹೇಳ್ತಾರೆ, ಅಥವಾ ಅಲ್ಲಿ ಕ್ಲೋಸಿಂಗ್ ಡೆಮೋ ಆಗಿರ್ಬೋದು, ಕ್ಲೋಸಿಂಗ್ ಕ್ಲಾಸಸ್ಗಳು ಆಗಿರ್ಬೋದು, ಸೇಲ್ಸ್ ಡೆಮೋ ಆಗಿರ್ಬೋದು, ಇವನ್ ಪ್ರತಿಯೊಂದು ಕೂಡ ನೀವು ಅಟೆಂಡ್ ಮಾಡಿದಾಗ ನಾವು ಗೊತ್ತಾಗುತ್ತೆ ಕಂಪನಿ ಯಾವ ಬೇಸಿಸ್ ಮೇಲೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ. ಅದಾದ್ಮೇಲೆ ಏನ್ ಗೊತ್ತಾ, ಇಲ್ಲೊಂದು ಮಿನಿಮಮ್ ಒಂದು ನಿಮ್ಮ ಪೀಪಲ್ ಜೊತೆ, ನಿಮ್ಮ ಅಪ್ಲೈನ್ ಜೊತೆ ಕನ್ವರ್ಸೇಷನ್ ಮಾಡಕ್ ಸ್ಟಾರ್ಟ್ ಮಾಡಿ. ಇಲ್ಲೊಂದು ಕೂಡ ಮಿನಿಮಮ್ ಒಂದು 5 ಜನರ ಜೊತೆ ಏನಾಗುತ್ತೆ, ನೀವು ಬಿಸ್ನೆಸ್ ಬಗ್ಗೆ ಡಿಸ್ಕಷನ್ ಮಾಡಕ್ ಸ್ಟಾರ್ಟ್ ಮಾಡಿ. ಸ್ಟಾರ್ಟಿಂಗ್ ಅಲ್ಲಿ ಹೋದಾಗ ಮೊದಲು ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ಬೇಕು. ನೀವು ಯಾವ ತರ ಬಿಸ್ನೆಸ್ ನ ಗ್ರೋ ಮಾಡಿದ್ರೆ ಅಥವಾ ಮಾಡಬಹುದು, ಅದ್ರ ಜೊತೆಗೆ ಒಂದು ಬಿಸ್ನೆಸ್ ನ ಗ್ರೋ ಮಾಡ್ಬೇಕಂದ್ರ ನಾನು ಯಾವ ತರ ಪೀಪಲ್ಗೆ ಈ ಬಿಸ್ನೆಸ್ ಒಳಗಡೆ ಇನ್ವೈಟ್ ಮಾಡಬೇಕು ಅದೆಲ್ಲ ನಿಮ್ಗೆ ಗೊತ್ತಿರಬೇಕು, ಅದನ್ನ ತಿಳ್ಕೊಬೇಕಾಗತ್ತ. ಇದನ್ನ ತಿಳ್ಕೊಳ್ಳೋದು ಹೆಂಗಂದ್ರೆ, ಡೇ ಬೈ ಡೇ ನೀವು ನಾಲೆಜ್ ತಗೊಳ್ತಾ ಹೋದಂಗೆ ಗೊತ್ತಾಗುತ್ತ ಈ ಒಂದು ಬಿಸ್ನೆಸ್ ನ ಯಾರೆಲ್ಲ ಮಾಡಬಹುದು, ಎಂತ ಜನ ಅಥವಾ ಎಂತ ಕ್ಯಾರೆಕ್ಟರ್ ಇಟ್ಕೊಂಡು ಬಿಸ್ನೆಸ್ ನ ಮಾಡಬಹುದು, ಪ್ರತಿಯೊಂದು ಡೀಟೇಲ್ ಗೊತ್ತಾಗುತ್ತ. ಇನ್ ನೆಕ್ಸ್ಟ್ ಹೆಂಗ್ ಗೊತ್ತಾ, ಇಲ್ಲಿ ಇವೆಂಟ್ಗಳಾಯ್ತು, ಅದಾದ್ಮೇಲೆ ಅಪ್ಲೈನ್ ಜೊತೆ ಇಲ್ಲಿ ನಿಮ್ದು ಕನ್ವರ್ಸೇಷನ್ ಆಯ್ತು. ಅದಾದ್ಮೇಲೆ ಹೆಂಗ್ ಗೊತ್ತಾ, ದಿನ ಇಲ್ಲ ಅಂದ್ರೆ ಮಿನಿಮಮ್ ಒಂದಾದ್ರೂ ವಿಡಿಯೋ ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ನೀವು ನೋಡ್ಬೇಕಾಗತ್ತ. ಅಲ್ಲಿ ಪ್ರಾಸ್ಪೆಕ್ಟಿಂಗ್ ಅಂದ್ರೆ ಏನು, ಅಥವಾ ಈ ಒಂದು ಬಿಸ್ನೆಸ್ ಒಳಗಡೆ ಆಬ್ಜೆಕ್ಷನ್ಗಳು ಅಂದ್ರೆ ಏನು, ಅಥವಾ ಸೇಲ್ಸ್ ಕ್ಲೋಸ್ ಆಗ್ಬೇಕಂದ್ರ ನಂದು ಯಾವುದೋ ಒಬ್ಬ ಪರ್ಸನ್ ವ್ಯಾಲ್ಯೂನ ಕ್ರಿಯೇಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಾಗತ್ತ, ಅಲ್ಲಿ ಕಂಪನಿ ವ್ಯಾಲ್ಯೂನ ಕ್ರಿಯೇಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಾಗತ್ತ, ಸೀನಿಯರ್ ವ್ಯಾಲ್ಯೂನ ಕ್ರಿಯೇಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಾಗತ್ತ, ಇದ್ರ ಬಗ್ಗೆ ಹೋಗಿ ನೀವು ಸ್ಟಡಿ ಮಾಡ್ಬೇಕಾಗತ್ತ. ಅದಾದ್ಮೇಲೆ ಯಾವುದೋ ಒಂದು ಬಿಸ್ನೆಸ್ ಒಳಗಡೆ ನೀವು ಏನಾದ್ರೂ ಸ್ಟೇಬಲ್ ಆಗಿ ನಿಲ್ಲೋದು ಯಾವಾಗಂದ್ರ, ಡೈರೆಕ್ಟ್ ಸೇಲ್ ಅನ್ನೋ ಒಂದು ಲೀಗಲೈಸೇಷನ್ ಆಗಿರ್ಬೋದು, ಗೈಡ್ಲೈನ್ಸ್ ನಿಮ್ಗೆ ಗೊತ್ತಾದ್ಮೇಲೆ ಗೊತ್ತಾಗುತ್ತೆ. ಇಟ್ ಮೀನ್ಸ್ ಅಂದ್ರೆ ಹೌದಪ್ಪ ಈ ಒಂದು ಸೆಕ್ಟರ್ ಏನಿದೆ, ಲಾಂಗ್ ಟರ್ಮ್ ಮಾಡೋ ಸೆಕ್ಟರ್ ನಾವೇನ್ ಮಾಡ್ಬೋದು, ತಗೊಂಡು ಹೋಗ್ಬೋದು ಅನ್ನೋದು ಅವಾಗ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗತ್ತ. ಅದ್ಬಿಟ್ಟು ಇಲ್ಲಿ ಸ್ವಲ್ಪ ಡೀಪ್ ಸ್ಟಡಿ ಆಗಿರ್ಬೋದು, ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ಅದ್ರ ಬಗ್ಗೆ ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಅದಾದ್ಮೇಲೆ ಗೊತ್ತಾ, ನೆಟ್ವರ್ಕಿಂಗ್ ಬಗ್ಗೆ ಮೊದಲು ತಿಳ್ಕೊಡ್ರಿ. ಇವತ್ತು ನಾನ್ ನೆಟ್ವರ್ಕ್ ನ ಗ್ರೋತ್ ಮಾಡೋದ್ರಿಂದ ನನಗೆಲ್ಲ ಏನೇನ್ ಬೆನಿಫಿಟ್ಗಳಿದಾವ, ಅಥವಾ ಇಲ್ಲಿ ನಾನ್ ನನ್ನ ಲಾಭಕ್ಕೋಸ್ಕರ ಮಾಡ್ತಾ ಇದೀನೋ ಅಥವಾ ನಾನ್ ಬೇರೆದವ್ರ ಲಾಭಕ್ಕೋಸ್ಕರ ಮಾಡ್ತಾ ಇದೀನೋ, ಮೊದಲು ಅದನ್ನ ನಾವಿತ್ತಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗತ್ತ. ಇಲ್ಲಿ ಯಾರು ಲಾಭಕ್ಕೋಸ್ಕರನ ಮಾಡ್ತಾ ಇಲ್ಲ. ಇಲ್ಲಿ ಒಬ್ಬ ಹೆಂಗ್ ಗೊತ್ತಾ ಸರ್, ಯಾವ್ದೋ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾವ್ದಾದ್ರು ಒಂದು ಇಂಟೆನ್ಷನ್ ಸ್ಟಾರ್ಟ್ ಮಾಡ್ಬೇಕಾಗತ್ತ. ಹೌದಪ್ಪ ಈ ಒಂದು ಬಿಸ್ನೆಸ್ ನ ನಾನು ಏನಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದೆ ಅಂದ್ರೆ, ಯಾರಿಗಾದ್ರೂ ನನ್ನಿಂದ ಹೆಲ್ಪ್ ಆಗ್ಬೋದಪ್ಪ. ಅಂದ್ರೆ ಯಾವ್ದೋ ಒಬ್ಬ ಪರ್ಸನ್ ಜಾಬ್ ಇಲ್ಲ ಅಂತ ಪರ್ಸನ್ಗೆ ನಾನು ಏನ್ ಮಾಡ್ಬೋದು, ಒಂದು ಸೆಕ್ಟರ್ ನ ಕೊಡಬಹುದು, ಒಂದು ಇಂಡಸ್ಟ್ರಿನ ಕೊಡಬಹುದು. ನನ್ನಿಂದ ಕೈಲಾದಂತ ಒಂದು ಸಹಾಯನ ಏನ್ ಮಾಡ್ಬೇಕಂತ ಮಾಡಿದ್ದೆ, ನಾನು ಯಾರೋ ಒಬ್ಬ ನನ್ನ ಫ್ರೆಂಡ್ಗೆ ಮಾಡ್ಬೇಕಂತ ಹೇಳಿ ಮಾಡಿದ್ದೆ. ಅದಕ್ಕೋಸ್ಕರ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ದೆ. ಅದ್ರ ಜೊತೆಗೆ ಇನ್ನೊಂದು ಆಸೆ ಇತ್ತು. ಆ ಆಸೆ ಏನಂದ್ರೆ ಹೆಂಗ್ ಗೊತ್ತಾ, ಯಾವತ್ತು ಕೂಡ ಲೈಫ್ ಅಲ್ಲಿ ಗ್ರೋ ಆಗೋದ್ರಿಂದ ಒಬ್ಬನಿಂದ ಗ್ರೋ ಆಗಕ್ ಆಗೋದಿಲ್ಲ. ಅಲ್ಲಿ ಒಂದು ಟೀಮ್ ಬೇಕಾಗತ್ತ, ಆ ಒಂದು ಟೀಮ್ ವರ್ಕ್ ಬೇಕಾಗತ್ತ. ಅದರ್ ಟೀಮ್ ನ ಇಲ್ಲಿ ನಾನ್ ಬಿಲ್ಡ್ ಮಾಡ್ಬೇಕಂತ ಹೇಳಿ ಬಂದಿದ್ದೆ. ಕನಸುಗಳನ್ನ ನನಸು ಮಾಡ್ಕೋಬೇಕಂದ್ರ ಒಬ್ಬನಿಂದ ಹೋರಾಡಿದ್ರೆ ಆಗೋದಿಲ್ಲ. ತುಂಬಾ ಜನ ಬೇಕಾಗ್ತಾರ, ಅಲ್ಲಿ ಸಪೋರ್ಟ್ ಮಾಡುವಂತ ಪರ್ಸನ್ಗಳು ಕೂಡ ಬೇಕಾಗ್ತಾರ, ಗೈಡ್ ಮಾಡುವಂತ ಪರ್ಸನ್ ಕೂಡ ಬೇಕಾಗ್ತಾರ. ಅಂತ ಪರ್ಸನ್ಗಳಿಗೆ ನೀವೇನ್ ಮಾಡ್ರಿ, ಇಲ್ಲಿ ಇನ್ವೈಟ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಆದಷ್ಟು ಬೇಗ ಬಿಸ್ನೆಸ್ ಅಲ್ಲಿ ಗ್ರೋ ಆಗ್ತೀರಿ. ಅದಾದ್ಮೇಲೆ ಯಾವತ್ತೂ ಕೂಡ ಇನ್ವಿಟೇಷನ್ ಸ್ಕಿಲ್ ಒಳಗಡೆ ಏನಾಗ್ರಿ ಗೊತ್ತಾ, ಯಾವಾಗ್ಲೂ ಕೂಡ ಮಾಹಿರ್ ಆಗ್ರಿ. ಮಾಹಿರ್ ಅಂದ್ರೆ ಏನ್ ಗೊತ್ತಾ ಹೇಳ್ತಾರಲ್ಲ, ಒಂದು ಎಕ್ಸ್ಪರ್ಟ್ ಆಗ್ರಿ ಅಂತ ಹೇಳ್ತಾರೆ. ಯಾಕಂದ್ರ
ನಮ್ದು ಒಂದೇ ಸ್ಕಿಲ್ ಇದೆ ಸರ್, ನಮ್ ಈ ಬಿಸ್ನೆಸ್ ನ ಟಾಪ್ ಲೆವೆಲ್ ಅಲ್ಲಿ ಕರ್ಕೊಂಡು ಹೋಗೋದ್ ಏನಿಂದ್ರ ಪರ್ಸನಲ್ ಸ್ಪಾನ್ಸರಿಂಗ್ ಅಂತ ಹೇಳ್ತಾರ. ಪರ್ಸನಲ್ ಸ್ಪಾನ್ಸರಿಂಗ್ ಮಾಡೋದ್ರಿಂದ ಪ್ರತಿಯೊಂದು ಡೀಟೇಲ್, ಪ್ರತಿಯೊಂದು ಡಾಟಾ ನಿನ್ ಹತ್ರ ಇರುತ್ತ, ಯಾವ ತರ ಇರುತ್ತ, ಹೊರಗಡೆ ಸೆಕ್ಟರ್ ಯಾವ ತರ ಇದೆ, ನಮ್ಮ ಕಂಪ್ನಿ ಯಾವ ತರ ಇದೆ, ಪ್ರತಿಯೊಂದು ಕೂಡ ನಿಂಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಇನ್ನೊಂದಿದೆ ಸರ್ ಮೇನ್, ಈ ಒಂದು ಬಿಸ್ನೆಸ್ ಒಳಗಡೆ ಏನಾದ್ರೂ ಗ್ರೋ ಆಗಬೇಕಂದ್ರ ಫಾಲೋ ಅಪ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ಈಗ ಯಾರಾದ್ರೂ ನೀವು ನೋಡಿರ್ಬೋದು, ಬಹುಶಃ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದೀನಿ. ಅವತ್ತು ಯಾವ್ದೋ ಒಂದು ನೀವು ಬೈಕ್ ನ ಬುಕ್ ಮಾಡಿದಿರಿ ಅಥವಾ ಯಾವ್ದೋ ಒಂದು ಟೂ ವೀಲರ್ ನ ಬುಕ್ ಮಾಡಿದಿರಿ ಅಂತ ಒಂದು ಟೈಮ್ ಅಲ್ಲಿ ಶೋರೂಮ್ ದಿಂದ ನಿಮಗೆ ಪದೇ ಪದೇ ಕಾಲ್ ಬರ್ತಿರ್ತಾವ. ಸರ್ ನೀವು ಈ ಒಂದು ಬೈಕ್ ನ ತಗೊಳಕ್ ಇಂಟ್ರೆಸ್ಟ್ ಇದೆ ಅಥವಾ ಇಲ್ಲ, ನೀವು ಆಲ್ರೆಡಿ ಇದನ್ನ ಏನ್ ಮಾಡಿದ್ರಿ, ಕೊಟೇಶನ್ ತಗೊಂಡು ಹೋಗಿದ್ರಿ, ಪ್ರತಿಯೊಂದು ಕಾಲ್ ಮಾಡ್ತಾರ. ಅದೇ ತರ ನಮ್ಮ ಬಿಸ್ನೆಸ್ ಒಳಗಡೆ ನಮ್ಮ ಬಿಸ್ನೆಸ್ ನ ಶೋ ಮಾಡಿದ್ಮೇಲೆ ನಾನು ಪ್ರತಿಯೊಬ್ಬ ಪರ್ಸನ್ಗೆ ನಾನು ಕಾಲ್ ಮಾಡ್ಬೇಕಾಗತ್ತ, ಕೇಳ್ಬೇಕಾಗತ್ತ ಏನೇನ್ ಮಿಸ್ಟೇಕ್ ಇದೆ, ಅಥವಾ ನಮ್ದು ಏನೇನ್ ಇಲ್ಲಿ ಗ್ರೋ ಆಗ್ಬೇಕು ನಾವ್ ಇನ್ನು, ಅಥವಾ ಇಲ್ಲಿ ನಿಮ್ಗೆ ಯಾಕೆ ಇಂಟ್ರೆಸ್ಟ್ ಹೋಯ್ತು ಅಥವಾ ಇಂಟ್ರೆಸ್ಟ್ ಯಾಕಿದೆ, ಪ್ರತಿಯೊಂದು ಕೂಡ ನಾವ್ ಇಲ್ಲಿ ಡೀಟೇಲ್ ನ ತಿಳ್ಕೊಬೇಕಾಗತ್ತ. ಬಿಕಾಸ್ ಇಲ್ಲಿ ನಮ್ಮನ್ನ ಸೆಲ್ಫ್ ಅಪ್ಗ್ರೇಡ್ ಮಾಡ್ಕೊಂಡಾದ್ಮೇಲೆ ನಾ ಬೇರೆದವ್ರ ಲೈಫ್ ನ ಏನ್ ಮಾಡ್ಬೋದು ಗೊತ್ತಾ, ಅಪ್ಗ್ರೇಡ್ ಮಾಡಬಹುದು. ಅದಕ್ಕೋಸ್ಕರ ಮೊದಲು ಈ ಬಿಸ್ನೆಸ್ ಅಲ್ಲಿ ನೀವು ಸಕ್ಸಸ್ ಆಗ್ಬೇಕಂದ್ರ ಸೆಲ್ಫ್ ಅಪ್ಗ್ರೇಡೇಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಅದಾದ್ಮೇಲೆ ಏನ್ ಗೊತ್ತಾ, ಇಲ್ಲಿ ನೆಕ್ಸ್ಟ್ ಬರುತ್ತಾ ಯಾವ ತರ ನಾನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ಬಿಸ್ನೆಸ್ ನ ಬಿಲ್ಡ್ ಮಾಡಬಹುದು, ಅದ್ರ ಬಗ್ಗೆ ಮೊದಲು ಸ್ಟಡಿ ಮಾಡೋಣ. ತುಂಬಾ ಜನ ಇವತ್ತು ಹೆಂಗ್ ಗೊತ್ತಾ, ಎಷ್ಟೋ ಸಾಕಷ್ಟು ಕಂಪ್ನಿಗಳದಾವ, ಸಾಕಷ್ಟು ಇಂಡಸ್ಟ್ರಿಗಳದಾವ. ಈ ಯಾವ್ದು ಕಂಪ್ನಿಗಳ ಬಗ್ಗೆ ನಾನು ಮಾತಾಡಕ್ ಬಂದಿಲ್ಲ, ಬಟ್ ಆದ್ರೂ ಕೂಡ ಡೈರೆಕ್ಟ್ ಸೆಲ್ ಅನ್ನೋ ಒಂದು ಸೆಕ್ಟರ್ ಅಲ್ಲಿ ತುಂಬಾ ಎಲ್ಲ ಕಂಪ್ನಿಗಳು ಇದಾವಲ್ಲ, ಆ ಒಂದು ಪ್ರತಿಯೊಂದು ಕಂಪ್ನಿಗಳು ಏನ್ ಮಾಡ್ತಿದ್ದಾರೆ ಗೊತ್ತಾ, ಇವಾಗಿನ ಪ್ರೆಸೆಂಟ್ ಟೈಮ್ ಅಲ್ಲಿ ಅವ್ರು ಇನ್ಸ್ಟಾಗ್ರಾಮ್ ನ ಏನ್ ಮಾಡ್ತಿದ್ದಾರೆ, ಜಾಸ್ತಿ ಯೂಸ್ ಮಾಡ್ತಿದ್ದಾರೆ, ಫೇಸ್ಬುಕ್ ನ ಯೂಸ್ ಮಾಡ್ತಿದ್ದಾರೆ. ಇದ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ಬೇರೆ ಪೀಪಲ್ಗಳು ಕೂಡ ಗೊತ್ತಾ ಎಷ್ಟೋ ಜನ ಗ್ರೋತ್ ಆಗ್ತಿದ್ದಾರೆ. ಈ ಒಂದು ಸೋಷಿಯಲ್ ಮೀಡಿಯಾದಿಂದ ಒಂದು ಹಾಳಾಗ್ತಿದ್ದಾರೆ ಜನ, ಇನ್ನೊಂದು ಗ್ರೋತ್ ಆಗ್ತಿದ್ದಾರೆ. ಬಟ್ ಅದನ್ನ ಯಾವ ತರ ಯೂಸ್ ಮಾಡ್ಬೇಕನ್ನೋದು ಗೊತ್ತಿರುವಂತ ಪರ್ಸನ್ಗಳು ಏನಾಗ್ತಿದ್ದಾರೆ ಗೊತ್ತಾ, ಅದರಿಂದ ದುಡ್ಡು ಕೂಡ ಮಾಡ್ತಿದ್ದಾರೆ, ಅಲ್ಲಿಂದ ಮನಿ ಕೂಡ ಜನರೇಟ್ ಮಾಡ್ತಿದ್ದಾರೆ. ಬಟ್ ಇವತ್ತು ನಮ್ಮಂತ ಕಾಮನ್ ಪೀಪಲ್ಗಳು ನಾವೇನ್ ಮಾಡ್ತಾ ಇದೀವಿ ಗೊತ್ತಾ, ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಬರೀ ಸ್ಕ್ರೋಲ್ ಮಾಡ್ತಾ ಇದೀವಿ, ಯಾರಿಗೋ ರೀಲ್ಸ್ ನ ಶೇರ್ ಮಾಡ್ತಾ ಇದೀವಿ, ಪ್ರತಿಯೊಂದು ಈ ತರ ಆಗ್ತಾ ಇದೆ. ಇಲ್ಲಿ ಯಾವತ್ತೂ ಕೂಡ ಬಿಸ್ನೆಸ್ ಒಳಗಡೆ ಈ ಒಂದು ಟೈಮ್ ಪಾಸ್ ಅನ್ನೋದು ಇರೋ ಹಾಗಿಲ್ಲ, ಇರಬಾರ್ದು. ಬಿಕಾಸ್ ಹಾ ಸರ್ ಒಂದು ರೂಢಿ ಆಗಿದೆ, ಆ ರೂಢಿನ ನೀವ್ ಏನ್ ಮಾಡ್ಬೇಕಾಗತ್ತ ಗೊತ್ತಾ, ದಿನ ಹೋಗಿ ಅದನ್ನ ಹೋಗಿಸ್ಕೋಬೇಕಾಗತ್ತ. ಅದನ್ನ ಹೋಗಿಸ್ಕೋದ್ ಯಾವ ತರ ಗೊತ್ತಾ, ಆ ಒಂದು ಸೋಷಿಯಲ್ ಮೀಡಿಯಾನ ಎಷ್ಟು ಟೈಮ್ಗೋಸ್ಕರ ಯೂಸ್ ಮಾಡ್ಬೇಕಲ್ಲ ಅದನ್ನ ಮೊದಲು ಟೈಮ್ ಸೆಟ್ ಯೂಸ್ ಮಾಡ್ಕೋರಿ. ಟೈಮ್ ಸೆಟ್ ಮಾಡ್ರಿ, ಹೌದಪ್ಪ ಒಂದ್ 10 ನಿಮಿಷ ಮಾಡ್ಬೇಕು, ಒಂದ್ ತಾಸು ಮಾಡ್ಬೇಕು, ನಾನು 2 ತಾಸು ಮಾಡ್ಬೇಕಾ, ಮೊದಲು ಡಿವೈಡ್ ಮಾಡ್ರಿ. ಎಷ್ಟು ವರ್ಷ ಇಲ್ಲಿ ಎಷ್ಟು ನಿಮಿಷ ನಾನು ಏನ್ ಮಾಡ್ಬೇಕು ಅದನ್ನ ಯೂಸ್ ಮಾಡ್ಬೇಕಂತ ಹೇಳಿ. ಅದಾದ್ಮೇಲೆ ಏನ್ ಗೊತ್ತಾ, ಮೊದಲು ಹೋಗಿ ಲೀಡ್ಸ್ ನ ಜನರೇಟ್ ಮಾಡೋದನ್ನ ಕಲ್ಕೋರಿ. ಲೀಡ್ ಜನರೇಟ್ ಆಗೋದು ಯಾವಾಗ, ನಂದು ಪ್ರೊಫೈಲ್ ನ ಚೆನ್ನಾಗಿ ನಾನು ಮೇಂಟೈನ್ ಮಾಡಿದಾಗ, ಅಥವಾ ಒಂದು ಪ್ರೊಫೈಲ್ ಅಲ್ಲಿ ಪ್ರೊಫೆಷನಲ್ ಪ್ರೊಫೈಲ್ ನ ಮೇಂಟೈನ್ ಮಾಡಿದಾಗ ಆಗಿರ್ಬೋದು, ಅಲ್ಲಿ ಬಯೋಗಳನ್ನ ಚೆನ್ನಾಗಿ ನಾನು ಬರ್ದಾಗ, ಅದ್ರ ಜೊತೆಗೆ ಅಲ್ಲಿ ಫಾಲೋವರ್ಸ್ ಗಳು ಚೆನ್ನಾಗಿದ್ದಾಗ, ಅದ್ರ ಜೊತೆಗೆ ಫಾಲೋಯಿಂಗ್ ಕೂಡ ಚೆನ್ನಾಗಿದ್ದಾಗ, ಅಲ್ಲಿ ನನ್ನ ಪೋಸ್ಟ್ ಗಳಾಗಿರ್ಬೋದು, ನನ್ನ ಫೀಡ್ಸ್ ಗಳು ಯಾವ ತರ ಇದಾವ, ಅದ್ರ ಜೊತೆಗೆ ನನ್ನ ಹೈಲೈಟ್ ಗಳು ಯಾವ ತರ ಇದಾವ, ಪ್ರತಿಯೊಂದು ಕೂಡ ನಾನು ಚೆಕ್ ಮಾಡ್ಬೇಕಾಗತ್ತ. ಇವತ್ತು ಎಷ್ಟೋ ಜನ ಹೆಂಗ್ ಗೊತ್ತಾ, ಇಲ್ಲಿ ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ನಾನು ನಿಮ್ಗೆ ಹೇಳ್ಬೇಕಂದ್ರೆ, ಇವತ್ತು ಎಷ್ಟೋ ಜನ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡೋಂತ ಪರ್ಸನ್ಗಳು ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅಂದ್ರೆ, ಇವತ್ತು ಐಫೋನ್ ನ ಯೂಸ್ ಮಾಡ್ಬೇಕು ಅನ್ಕೊಳ್ತಿದ್ದಾರೆ. ಇವತ್ತು ಅದೇ ಐಫೋನ್ ನ ಯೂಸ್ ಮಾಡ್ತಿರೋಂತ ಪರ್ಸನ್ಗಳು ಮತ್ತೆ ಅದ್ರ ನೆಕ್ಸ್ಟ್ ಜನರೇಷನ್ ಯೂಸ್ ಮಾಡ್ಬೇಕು ಅನ್ಕೊಳ್ತಿದ್ದಾರೆ. ಬಿಕಾಸ್ ಜನ ಕೂಡ ಅಪ್ಗ್ರೇಡ್ ಆಗೋದನ್ನ ಬಯಸ್ತಿದ್ದಾರೆ ಅಂದ್ಮೇಲೆ ಇಲ್ಲಿ ನೀವು ಕೂಡ ಅಪ್ಗ್ರೇಡ್ ಆಗ್ಬೇಕಾಗತ್ತ. ಬಿಕಾಸ್ ನಿಮ್ದು ಯಾವ ತರ ಕಾಲೇಜ್ ಒಳಗಡೆ ಇತ್ತಲ್ಲ ನಿಮ್ದು ಇನ್ಸ್ಟಾ ಪ್ರೊಫೈಲ್, ಅದೇ ತರ ಇಲ್ಲಿ ಇದ್ರೂ ಕೂಡ ಅಲ್ಲ, ಅಥವಾ ಇದೇ ತರ ಮೇಂಟೈನ್ ಮಾಡಿದ್ರ ನಿಮ್ದು ಬಿಸ್ನೆಸ್ ನ ಬಿಲ್ಡ್ ಮಾಡಕ್ ಆಗೋದಿಲ್ಲ. ಅಲ್ಲಿ ಯಾವ್ದಾದ್ರು ಒಂದು ನೀವು ಆಡ್ ಗಳನ್ನ ಮಾಡಿ, ಅದು ಇಟ್ ಮೀನ್ಸ್ ಅನ್ನಂಗತ್ತ ನೀವು ಇನೋವೇಷನ್ ಗಳನ್ನ ಮಾಡಿ, ಅಲ್ಲಿ ನೀವೇನ್ ಮಾಡ್ಬೋದು, ಸ್ವಲ್ಪ ಪ್ರೊಫೈಲ್ ನ ಅಪ್ಗ್ರೇಡ್ ಮಾಡಿ. ಅದ್ರ ಜೊತೆಗೆ ಏನ್ ಗೊತ್ತಾ, ಅಲ್ಲಿ ಎಷ್ಟು ಆಗುತ್ತಲ್ಲ ಅಷ್ಟೇ ಗೊತ್ತಾ, ನೀವು ಫ್ರೆಂಡ್ ರಿಕ್ವೆಸ್ಟ್ ಗಳನ್ನ ಏನ್ ಮಾಡ್ರಿ, ಸೆಂಡ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಇಟ್ ಮೀನ್ಸ್ ಅಲ್ಲಿ ಎಕ್ಸೆಪ್ಟ್ ಮಾಡ್ಕೊಳಕ್ ಕೂಡ ಸ್ಟಾರ್ಟ್ ಮಾಡ್ರಿ. ಅಲ್ಲಿಂದ ಏನ್ ಗೊತ್ತಾ, ಒಂದು ನ್ಯಾಚುರಲ್ ಬಾಂಡಿಂಗ್ ಬಿಲ್ಡ್ ಆಗುತ್ತ. ಆ ಬಾಂಡಿಂಗ್ ಏನಿದೆ ಗೊತ್ತಾ, ಒಂದು ಫ್ರೆಂಡ್ಶಿಪ್ ಆಗಿ ಕನ್ವರ್ಟ್ ಆಗುತ್ತೆ. ಇವತ್ತು ಎಷ್ಟೋ ಜನ ಇವತ್ತು ಆನ್ಲೈನ್ ದಲ್ಲಿ ಫ್ರೆಂಡ್ಶಿಪ್ ನ ಮಾಡ್ಬಿಟ್ಟು ಗೊತ್ತಾ ಬಿಸ್ನೆಸ್ ನ ಬಿಲ್ಡ್ ಮಾಡ್ತಿದ್ದಾರೆ. ಅದೇ ತರ ನಿಮ್ದು ಕೂಡ ಕೆಲಸ ಇದೆ. ಇನ್ನೊಂದು, ಇವತ್ತು ಫೇಸ್ಬುಕ್ ನ ನಾನು ಯೂಸ್ ಮಾಡ್ಬೇಕಿದೆ ಅಥವಾ ಇನ್ಸ್ಟಾಗ್ರಾಮ್ ನ ಯೂಸ್ ಮಾಡ್ಬೇಕಂತಿದ್ದೀರಿ, ಅಲ್ಲಿ ಯಾವ್ದು ಕೂಡ ಅನ್ನೆಸೆಸರಿ ಪೋಸ್ಟ್ ಗಳನ್ನ ಅಪ್ಲೋಡ್ ಮಾಡೋ ಹಾಗಿಲ್ಲ. ಇವತ್ತು ಯಾವ್ದಾದ್ರು ಇನ್ಸ್ಟಾ ಒಳಗಡೆ ನೀವು ಏನಾದ್ರು ಅನ್ನೆಸೆಸರಿ ಪೋಸ್ಟ್ ಗಳನ್ನ ಅಪ್ಲೋಡ್ ಮಾಡಿದ್ರೆ ಜನ ಅದನ್ನ ನೋಡೋದನ್ನ ಏನ್ ಮಾಡ್ತಾರೆ ಗೊತ್ತಾ, ಕಡಿಮೆ ಮಾಡ್ತಾರೆ. ಅಲ್ಲಿಂದ ಯಾರಿಗೂ ಕೂಡ ಇಂಟ್ರೆಸ್ಟ್ ಬರೋದಿಲ್ಲ. ಅಲ್ಲಿ ನಿನ್ ಬಗ್ಗೆ ನೀ ಶೋ ಅಪ್ ಮಾಡೋಕ್ಕಿಂತ ಬೆಟರ್ ಇದೆ, ಅದ ಚೆನ್ನಾಗಿದೆ, ಬೇರೆದವ್ರ ಬಗ್ಗೆ ಅಲ್ಲ. ಅದಕ್ಕೋಸ್ಕರ ನಿಂದ ಎಷ್ಟು ಚೇಂಜಸ್ ಗಳು ಇದಾವಲ್ಲ, ನಿನ್ನ ಸಣ್ಣಾಗಿದ್ದಿಂದ ಹಿಡಿದ ಫೋಟೋ, ಅಥವಾ ನಿನ್ ಚಿಕ್ಕವನಿದ್ದಾಗಿಂದ ಹಿಡಿದಂತ ಫೋಟೋ ಆಗಿರ್ಬೋದು, ಅಥವಾ ನಿಂದ ಒಂದು ಮ್ಯಾಚೂರ್ ಆಗಿದ್ದಂತ ಒಂದು ಏಜ್ ಒಳಗಡೆ ಫೋಟೋ ಆಗಿರ್ಬೋದು, ಇಲ್ಲಿ ಯಾವ್ದು ಕೂಡ ಸಿಮಿಲರ್ಲಿ ಏನಾದ್ರು ನೀವು ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಅಲ್ಲಿ ಎಷ್ಟೋ ಜನ ನಿಮ್ ಪ್ರೊಫೈಲ್ ನ ನೋಡಿ ಏನ್ ಮಾಡ್ತಾರೆ ಗೊತ್ತಾ, ಮತ್ತೆ ಬಿಸ್ನೆಸ್ ಗೆ ಎಂಟರ್ ಆಗ್ತಾರೆ, ಅಥವಾ ನಿಮ್ಮ ಮಾತನ್ನ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಒಂದು ಇದೆ ತರೀಕ. ನೆಕ್ಸ್ಟ್ ಹೆಂಗ್ ಗೊತ್ತಾ, ಅದಾದ್ಮೇಲೆ ಇಲ್ಲಿ ನಾವ್ ಹೇಳ್ತೀವಿ ಯಾವಾಗ್ಲೂ ಕೂಡ ಸೇಲ್ಸ್ ಕ್ಲೋಸ್ ಆಗ್ಬೇಕಂದ್ರ ಮೊದಲು ನಾನು ನಿಮ್ಗೆ ಒಬ್ಬ ಪರ್ಸನ್ ಬಗ್ಗೆ ತಿಳ್ಕೊಬೇಕಾಗತ್ತ. ಯಾವ್ದೋ ಒಬ್ಬ ಪರ್ಸನ್ ಇವತ್ತು ನನ್ನ ಜೊತೆ ಇದ್ದಾನೆ, ಆ ಪರ್ಸನ್ ಒಂದು ಹ್ಯಾಬಿಟ್ ಗಳು ಏನಿದಾವ, ಅಥವಾ ಅವನು ಯಾವ ಒಂದು ಕ್ಯಾಟಗರಿಯಿಂದ ಬಿಲಾಂಗ್ ಮಾಡ್ತಾನ, ಅವ್ನಿಗೆ ಇಂಪಾರ್ಟೆಂಟ್ ಏನಿದೆ, ಫ್ಯಾಷನ್ ಇಂಪಾರ್ಟೆಂಟ್ ಇದೆನೋ, ಅಥವಾ ಜಸ್ಟ್ ಅವ್ನು ಹೆಂಗ್ ಗೊತ್ತಾ, ಜಸ್ಟ್ ಬಿಸ್ನೆಸ್ ಸ್ಟಾರ್ಟ್ಅಪ್ ಗೋಸ್ಕರ ಅಂತಲ್ಲಿ ನಾನು ಏನಾದ್ರು ಖರೀದಿ ಮಾಡ್ತೇನೆ ಅಂತ ಅನ್ಕೊಳ್ತಿದ್ದಾನೋ, ಅದ್ರ ಬಗ್ಗೆ ಮೊದಲು ನಾವು ಸ್ಟಡಿ ಮಾಡ್ಬೇಕಾಗತ್ತ. ಇವತ್ತು ನೋಡ್ರಿ, ನೀವೇನಾದ್ರೂ ಹೊರಗಡೆ ಹೋಗಿ ಏನಾದ್ರು ಬೈ ಮಾಡ್ಬೇಕಂದ್ರ ಅಲ್ಲಿ ತುಂಬಾ ಜನ ಸೇಲ್ಸ್ ಮ್ಯಾನ್ಗಳನ್ನ ನೀವು ನೋಡ್ತೀರಿ. ಅಲ್ಲಿ ಹೆಂಗ್ ಗೊತ್ತಾ, ಸಾಕಷ್ಟು ಜನ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳ್ತಿರ್ತಾರೆ.
ಹೇಳ್ತಿರ್ತಾರೆ ಅಥವಾ ಒಂದು ಬೆನಿಫಿಟ್ಗಳ ಬಗ್ಗೆ ಹೇಳ್ತಿರ್ತಾರೆ. ಅದೇ ತರ ಇವತ್ತು ಡೈರೆಕ್ಟ್ ಸೇಲ್ ಅಲ್ಲಿ ನಾವು ಕೆಲಸ ಮಾಡ್ತಿರೋಂಥ ಪೀಪಲ್ಗಳು ಹೆಂಗ್ ಗೊತ್ತಾ, ನಮ್ಮ ಕಂಪ್ನಿ ಬಗ್ಗೆ ನಾವು ಹೇಳಬೇಕಾಗುತ್ತೆ, ಕಂಪ್ನಿ ಸಿಸ್ಟಮ್ ಬಗ್ಗೆ ನಾವು ಹೇಳಬೇಕಾಗುತ್ತೆ, ಕಂಪ್ನಿ ಅವಾರ್ಡ್ಸ್ಗಳ ಬಗ್ಗೆ ನಾವು ಹೇಳಬೇಕಾಗುತ್ತೆ, ಕಂಪ್ನಿ L&D ಟೀಮ್ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ. ಪ್ರತಿಯೊಂದನ್ನು ಬಿಚ್ಚಿಟ್ಟಾಗ ಮಾತ್ರ ಹೆಂಗ್ ಗೊತ್ತಾ, ಜನ ನಮ್ಮ ಜೊತೆ ಬಿಸ್ನೆಸ್ ನ ಕ್ಯಾರಿ ಮಾಡಕ್ ಸಾಧ್ಯತೆ ಇದೆ. ಬಿಕಾಸ್ ಇವಾಗ ಸೋಷಿಯಲ್ ಮೀಡಿಯಾ ಒಳಗಡೆ ತುಂಬಾ ಎಲ್ಲ ನೆಗೆಟಿವ್ ಸ್ಪ್ರೆಡ್ ಆಗ್ತಿರೋದ್ರಿಂದ ಅಲ್ಲಿ ಏನ್ ರಿಯಾಲಿಟಿ ಇದೆಯಲ್ಲ ಅದನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ 100% ನಾವು ಬಿಸ್ನೆಸ್ ನ ಏನ್ ಮಾಡ್ತೀವಿ ಗೊತ್ತಾ, ಗ್ರೋ ಮಾಡ್ತೀವಿ. ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಗೊತ್ತಾ, ಬಿಸ್ನೆಸ್ ಅಂದ್ಮೇಲೆ ಸೇಲ್ಸ್ ಅಂದ್ಮೇಲೆ ತುಂಬಾ ಎಲ್ಲ ಅಪ್ ಅಂಡ್ ಡೌನ್ ಇದ್ದೇ ಇರ್ತಾವ. ಈ ಅಪ್ ಅಂಡ್ ಡೌನ್ ಜೊತೆಗೆ ನಾವು ಏನ್ ಮಾಡ್ಬೇಕಾಗತ್ತಾ, ಬಿಸ್ನೆಸ್ ನ ಕ್ಯಾರಿ ಮಾಡ್ಬೇಕಾಗತ್ತಾ. ಅದ್ರ ಮೊದಲು ಅದ್ರ ಬಗ್ಗೆ ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡಿ. ಇನ್ನೊಂದು, ಒಂದ್ ವೇಳೆ ನಿಮ್ಗೆ ಏನಾದ್ರು ಬಿಸ್ನೆಸ್ ಅಲ್ಲಿ ಸೇಲ್ಸ್ ಕ್ಲೋಸ್ ಆಗ್ಬೇಕಂದ್ರೆ, ಬಿಸ್ನೆಸ್ ಒಳಗಡೆ ನೀವೇನಾದ್ರು ಸ್ವಲ್ಪ ರಿಚ್ ಆಗ್ಬೇಕಂದ್ರೆ ಅಥವಾ ಇನ್ಕಮ್ ಸೋರ್ಸ್ ನ ಜನರೇಟ್ ಮಾಡ್ಬೇಕಂದ್ರೆ, ಮೊದಲು ಯಾವ್ದು ಪರ್ಸನ್ಗೆ ಬಿಸ್ನೆಸ್ ನೀಡ್ ಇದೆಯಲ್ಲ ಅಂತ ಪರ್ಸನ್ಗೆ ಮಾತ್ರ ಕೊಡಿ ಬಿಸ್ನೆಸ್ ನ. ಅದ್ರ ಜೊತೆಗೆ ಹೆಂಗ್ ಗೊತ್ತಾ, ಈಗ ಯಾವ್ದೋ ಒಬ್ಬ ಪರ್ಸನ್ ಇದಾನ, ಜಾಬ್ ಮೈಂಡ್ ಸೆಟ್ ಇಟ್ಕೊಂಡು ಇಲ್ಲಿ ಬರ್ತಿದ್ದಾನೆ, ಅಂತ ಪರ್ಸನ್ ನೀವು ಬಿಸ್ನೆಸ್ ಮಾಡಿ ಅಂತ ಅವ್ನು ಮಾಡೋದಿಲ್ಲ. ಯಾಕಂದ್ರೆ ಅವ್ನ ಮೈಂಡ್ ಸೆಟ್ ಬೇರೆ ಇದೆ. ಅವ್ನ ಮೈಂಡ್ ಒಳಗಡೆ ಬರೀ ಜಾಬ್ 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 ಅಂತ ಏನ್ ಮಾಡ್ತಿದ್ದಾನ, ಅವನು ಅಲ್ಲಿ ಉಚ್ಚರಿಸ್ತಿದ್ದಾನ ಅಂದ್ಮೇಲೆ ಅವ್ನು ಜಾಬ್ನ ಮಾಡ್ಬೇಕು ಅಂತ ಅವ್ನ್ ಬಿಟ್ಬಿಟ್ಟು ಆರಾಮಾಗಿ. ಬಿಕಾಸ್ ಯಾವ ಮನುಷ್ಯ ಬಿಸ್ನೆಸ್ ಗೆ ಲಾಯಕ್ ಇದಾನಲ್ಲ ಅಂತ ಪರ್ಸನ್ಗೆ ಏನ್ ಮಾಡ್ರಿ ಗೊತ್ತಾ, ಬಿಸ್ನೆಸ್ ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ರಿ. ಇಲ್ಲಿ ತುಂಬಾ ಜನ ಈ ತರದ ಒಂದು ಕಂಪ್ಲೇಂಟ್ ಇರುತ್ತೆ, ಸರ್ ಎಷ್ಟೋ ಜನ ಇವತ್ತು ಏನ್ ಗೊತ್ತಾ, ಬಿಸ್ನೆಸ್ ಪ್ಲಾನ್ ನ ಕೇಳ್ತಾರೆ, ಬಿಸ್ನೆಸ್ ನ ನೋಡ್ತಾರೆ, ಬಟ್ ಹೆಂಗ್ ಗೊತ್ತಾ, ನಮ್ ಜೊತೆ ಅವರು ಜಾಯಿನ್ ಆಗ್ತಾ ಇಲ್ಲ. ಜಾಯಿನ್ ಆಗ್ಬೇಕು ಯಾಕೆ ಗೊತ್ತಾ, ಜಾಯಿನ್ ಆಗ್ಬೇಕು ಎದಕ್ಕೆ, ಅವರು ಅಲ್ಲಿ ಯಾವ್ದಾದ್ರು ಒಂದು ಇಂಟೆನ್ಷನ್ಗೋಸ್ಕರ ಜಾಯಿನ್ ಆಗ್ತಿರ್ತಾರೆ. ಆ ಪರ್ಸನ್ಗೆ ಯಾವ್ದು ಇಂಟೆನ್ಷನ್ ಇಲ್ಲ ಅಂದ್ಮೇಲೆ ಅವ್ನು ಜಾಯಿನ್ ಕೂಡ ಆಗೋದಿಲ್ಲ, ಅವ್ನು ಬಿಸ್ನೆಸ್ ಕೂಡ ಮಾಡೋದಿಲ್ಲ. ಇನ್ನೊಂದು ನಾ ಇದನ್ನ ಹೇಳ್ತೀನಿ, ಈ ಬಿಸ್ನೆಸ್ ಅಲ್ಲಿ ನೀವೇನಾದ್ರೂ ಬಿಲ್ಡ್ ಆಗ್ಬೇಕಂದ್ರೆ, ಬಿಸ್ನೆಸ್ ನ ಗ್ರೋ ಮಾಡ್ಬೇಕಂದ್ರೆ, ಮೊದಲು ಈ ಒಂದು ಬಿಸ್ನೆಸ್ ಒಳಗಡೆ ಡ್ರೀಮರ್ಗಳಿಗೆ ಇನ್ವೈಟ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಡ್ರೀಮರ್ಗೆ ಬಿಸ್ನೆಸ್ ನ ಶೋ ಮಾಡ್ರಿ. ಯಾಕಂದ್ರೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಇದ್ರೂ ಕೂಡ ಯಾವ ಪರ್ಸನ್ ಡ್ರೀಮ್ ಅನ್ನ ನೋಡ್ತಿರ್ತಾನ, ಕನಸುಗಳನ್ನ ಕಾಣ್ತಿರ್ತಾನಲ್ಲ, ಆ ಪರ್ಸನ್ ಮಾತ್ರ ಈ ಬಿಸ್ನೆಸ್ ಅಲ್ಲಿ ಸ್ಟೇಬಲ್ ಆಗಕ್ ಚಾನ್ಸಸ್ ಇದೆ. ಯಾಕಂದ್ರೆ ಅವನು ಮನೆ ಪರಿಸ್ಥಿತಿಯನ್ನ ನೋಡಿರ್ತಾನೆ, ತನ್ನ ತಂದೆ ತಾಯಿ ಯಾವ ತರ ಇರ್ತಾರೆ, ತನ್ನ ಮನೆ ಪರಿಸ್ಥಿತಿ ಎಲ್ಲಾನು ಕೂಡ ಅವ್ನು ಅಬ್ಸರ್ವ್ ಮಾಡಿರ್ತಾನೆ ಅಥವಾ ತಿಳ್ಕೊಂಡಿರ್ತಾನ. ಅಂತ ಪರ್ಸನ್ಗೆ ನೀವೇನಾದ್ರೂ ಬಿಸ್ನೆಸ್ ನ ಕೊಟ್ಟಿದ್ರಿ ಅಂದ್ರೆ ಆ ಪರ್ಸನ್ 100% ಏನ್ ಗೊತ್ತಾ, ಈ ಬಿಸ್ನೆಸ್ ಅಲ್ಲಿ ಬಿಲ್ಡ್ ಆಗ್ತಾನೆ, ಬಿಸ್ನೆಸ್ ನ ಗ್ರೋ ಕೂಡ ಮಾಡ್ತಾನೆ. ಯಾವ್ದೋ ಒಬ್ಬ ಪರ್ಸನ್ ನೀವು ಬಿಸ್ನೆಸ್ ಅವ್ನಿಗೆ ಗೊತ್ತು ಕೂಡ ಇಲ್ಲ, ಬಿಸ್ನೆಸ್ ಅಂದ್ರೆ ಏನಿದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ, ಅಂತ ಪರ್ಸನ್ಗೆ ನೀನ್ ಇನ್ವೈಟ್ ಮಾಡಿ ಅಥವಾ ಒಂದು ಪ್ಲಾನ್ ನ ಶೋ ಮಾಡಿ ಆ ಪರ್ಸನ್ಗೆ ಬಿಸ್ನೆಸ್ ನ ಗ್ರೋ ಹೆಂಗ್ ಮಾಡಿಸ್ಕೋತೀರಿ, ಇದು ಯೂಸ್ ಇಲ್ಲ ರೀ. ಅದಕ್ಕೋಸ್ಕರ ಬಿಸ್ನೆಸ್ ಪರ್ಪಸ್ಗೋಸ್ಕರನ ಸ್ವಲ್ಪ ಜನ ಕೂಡಿಟ್ಟಿರ್ತಾರ, ಸ್ವಲ್ಪ ಜನ ಇರ್ತಾರೆ. ಅಂತ ಪರ್ಸನ್ಗೆ ನೀವೇನಾದ್ರೂ ಬಿಸ್ನೆಸ್ ನ ಶೋ ಮಾಡಿದ್ದೆ ಆದಲ್ಲಿ, ನಿಮ್ದು ಪ್ಲಾನ್ ನ ಅವ್ರಿಗೆ ಏನಾದ್ರು ಕೊಟ್ಟಿದ್ದೆ ಆದಲ್ಲಿ 100% ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಬಿಸ್ನೆಸ್ ನ ಚೂಸ್ ಮಾಡ್ತಾರೆ. ಮೊದಲು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ ಸ್ಟಾರ್ಟ್ ಮಾಡಿ. ಅದ್ರ ಜೊತೆಗೆ ಇವತ್ತು ಪ್ರೆಸೆಂಟ್ ಟೈಮ್ ಅಲ್ಲಿ ತುಂಬಾ ಜನ ಏನ್ ಗೊತ್ತಾ, ಎಜುಕೇಶನ್ ನಾವು ಡೌನ್ ಮಾಡ್ತಾ ಇದೀವಿ. ಅಂದ್ರೆ ಎಜುಕೇಶನ್ ಕಡೆ ಲಕ್ಷ್ಯ ಕೊಡ್ತಾ ಇಲ್ಲ. ಯಾವುದೋ ಒಂದು ಬಿಸ್ನೆಸ್ ಒಳಗಡೆ ನೀವೇನಾದ್ರು ಗ್ರೋ ಆಗ್ಬೇಕಂದ್ರೆ ಮೊದಲು ಎಜುಕೇಶನ್ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ರಿ, ಸ್ಟಡಿ ಮಾಡ್ರಿ. ಒಂದು ಮೈಂಡ್ ಸೆಟ್ ಬಗ್ಗೆ ಸ್ಟಡಿ ಮಾಡ್ರಿ, ಹೋಗಿ ಎನ್ವೈರ್ಮೆಂಟ್ ಬಗ್ಗೆ ಸ್ಟಡಿ ಮಾಡ್ರಿ, ಸ್ಕಿಲ್ಸ್ಗಳನ್ನ ಕಲೀರಿ. ಇವತ್ತು ಯಾವುದೋ ಒಬ್ಬ ಪರ್ಸನ್ ಸೇಲ್ಸ್ ಫೀಲ್ಡ್ ಒಳಗಡೆ ನಾವು ಇದೇವ ಮೇಲೆ ಇಲ್ಲಿ ಮೊದಲು ನಮ್ಗೆ ಇಂಪಾರ್ಟೆಂಟ್ ಏನಿದೆ ಗೊತ್ತಾ, ಕಮ್ಯುನಿಕೇಶನ್ ಇದೆ ಸರ್. ಆ ಕಮ್ಯುನಿಕೇಟ್ ಯಾವ ತರ ನೀವು ಮಾಡ್ತಿರಲ್ಲ ಅದ್ರ ಮೇಲೆ ಜನ ಏನ್ ಮಾಡ್ತಾರೆ ಗೊತ್ತಾ, ನಮ್ಗೆ ಅಲ್ಲಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಇಲ್ಲಿ ಒಂದು ನಾನು ಮಾತು ಹೇಳ್ತೀನಿ, ಅದೇನಂದ್ರೆ ನಮ್ದು ಮೌತ್ ಏನಿದೆಯಲ್ಲ ಅಥವಾ ನಮ್ದು ಬಾಯಿ ಏನಿದೆಯಲ್ಲ, ಇದೊಂದು ವೆಪನ್ ತರ ಇರುತ್ತೆ. ನೀನ್ ಯಾವ ತರ ಮಾತಾಡುತ್ತೀಯಲ್ಲ ಅಲ್ಲಿ ಮುಂದಿನ ಪರ್ಸನ್ ಅವನ್ನ ಅಂದ್ರೆ ಹಾಳು ಕೂಡ ಮಾಡ್ಬೋದು, ಚೆನ್ನಾಗೂ ಕೂಡ ನೀವು ಗ್ರೋ ಮಾಡ್ಬೋದು. ಅದರ ತರ ಆ ಒಂದು ಸರಿಯಾಗಿದ್ದ ವೆಪನ್ ಸರಿಯಾಗಿ ಯೂಸ್ ಮಾಡಿದ್ದೆ ಅದಲ್ಲಿ ನಾವು ಒಂದು ಬಿಸ್ನೆಸ್ ನಾವೇನ್ ಮಾಡ್ಬೋದು, ಬಿಲ್ಡ್ ಮಾಡ್ಬೋದು. ಅದ್ರ ಜೊತೆಗೆ ಎಲ್ಲರೂ ಬಿಲೀವ್ ಇಟ್ಕೊಂಡು ಬಿಸ್ನೆಸ್ ನ ಮಾಡ್ರಿ, ನಿಮ್ ಮೇಲೆ ನಿಮ್ಗೆ ಹೋಪ್ ಇರ್ಲಿ. ಯಾಕಂದ್ರೆ ಇವತ್ತು ಒಂದ್ ಟೈಮ್ ಇದೆ ಸರ್, ಆ ಟೈಮ್ ಏನಿದೆ ಅಂದ್ರೆ ತುಂಬಾ ಎಲ್ಲ ನೀವು ನೋಡ್ಬೋದು. ಬಹುಶಃ ಅಂದ್ರೆ ನಾನು ಒಂದು ಇಂಟರ್ವ್ಯೂನ ನೋಡ್ತಾ ಇದ್ದೆ, ಈ ಒಂದು ನಮ್ಮ ಕಂಪನಿ ಅಲ್ಲ, ಆಲ್ಮೋಸ್ಟ್ ಆಲ್ ಈ ಒಂದು ಸೆಕ್ಟರ್ ಒಳಗಡೆ ತುಂಬಾ ಎಲ್ಲ ಹೆಸರು ಮಾಡಿದಾರಂತ ಒಬ್ಬ ಪರ್ಸನ್ ಇದ್ದಾರೆ, ನಿಮ್ಗೆ ಗೊತ್ತಿರಬಹುದು ಬಹುಶಃ ದೀಪಕ್ ಬಜಾಜ್ ಸರ್ ಅಂತ ಹೇಳಿ. ಆ ಪರ್ಸನ್ ಕೂಡ ಇವತ್ತು ಏನ್ ಮಾಡ್ತಿದ್ದಾರೆ ಅಂದ್ರೆ ಒಂದು ಮಾತು ಕ್ವಶನ್ ಕೇಳಿದ್ರು ಅವ್ರಿಗೆ, ಸರ್ ಡೈರೆಕ್ಟ್ ಸೇಲ್ ಬಗ್ಗೆ ತುಂಬಾ ಜನ ಎಲ್ಲ ಕೆಟ್ಟದಾಗಿ ಮಾತಾಡ್ತಾರೆ, ಅಂತ ಟೈಮ್ಗೆ ಏನ್ ಮಾತಾಡ್ಬೇಕು ಅಥವಾ ಏನ್ ಹೇಳ್ಬೇಕು ಅಂತ ಹೇಳಿ ಆ ಪರ್ಸನ್ ಒಂದು ಕ್ವಶನ್ ಕೇಳ್ತಾರೆ ಒಬ್ಬ ಪರ್ಸನ್ಗೆ. ಅಂದ್ರೆ ಇಟ್ ಮೀನ್ಸ್ ಯಾರು ಇಂಟರ್ವ್ಯೂನ ತಗೊಳ್ತಿರ್ತಾರೆ ಆ ಪರ್ಸನ್ಗೆ ಕೇಳ್ತಾರೆ, ಸರ್ ನಿಮ್ಗೆ ಶಾರುಖ್ ಖಾನ್ ಅವ್ರು ಗೊತ್ತಿದ್ದಾರೆ ಏನು ಅಥವಾ ನಿಮ್ಗೆ ಸಲ್ಮಾನ್ ಖಾನ್ ಅವ್ರು ಗೊತ್ತಿದ್ದಾರೆ ಏನು? ಈ ಗೊತ್ತಿರುವಂತ ಪರ್ಸನ್ ಆಲ್ಮೋಸ್ಟ್ ಆಲ್ ನಾವ್ ಎಲ್ಲರಿಗೂ ಗೊತ್ತಿದೆ, ಬಟ್ ಅದ ಶಾರುಖ್ ಖಾನ್ ಮನಿ ಒಳಗಡೆ ಎಷ್ಟು ರೂಮ್ಸ್ ಇದಾವ ಅದು ಗೊತ್ತಿಲ್ಲ. ಆ ಶಾರುಖ್ ಖಾನ್ ಮನಿ ಒಳಗಡೆ ಎಷ್ಟು ಕಬೋರ್ಡ್ಗಳು ಇದಾವಲ್ಲ ಅದು ಕೂಡ ನಮ್ಗೆ ಗೊತ್ತಿಲ್ಲ. ಆದ್ರೂ ಕೂಡ ನಮ್ಗೆ ಎಲ್ಲಾನು ಗೊತ್ತಿದೆ. ಇಟ್ ಮೀನ್ಸ್ ಇದೇ ತರ ಇವತ್ತು ಡೈರೆಕ್ಟ್ ಸೇಲ್ ಅನ್ನೋ ಒಂದು ಫೀಲ್ಡ್ ಏನಿದೆಯಲ್ಲ ಎಲ್ಲಾನು ಎಲ್ಲರಿಗೂ ಗೊತ್ತಿದೆ, ಬಟ್ ಯಾವ ತರ ಡೈರೆಕ್ಟ್ ಸೇಲ್ ಆಕ್ಚುಲಿ ರನ್ ಆಗುತ್ತೆ ಅದು ಯಾರಿಗೂ ಕೂಡ ಗೊತ್ತಿಲ್ಲ. ಇಟ್ ಮೀನ್ಸ್ ಜಸ್ಟ್ ಎಲ್ಲರಿಗೂ ಇನ್ಫಾರ್ಮೇಶನ್ ಮಾತ್ರ ಇದೆ, ನಾಲೆಜ್ ಯಾರಿಗೂ ಇಲ್ಲ. ಯಾವಾಗ ನಾಲೆಜ್ ಗೊತ್ತಾಗುತ್ತಲ್ಲ ಅವಾಗ ಏನ್ ಮಾಡ್ತಾರ ಗೊತ್ತ, ಅವರು ತಿಳ್ಕೋತಾರ ಬಿಸ್ನೆಸ್ ಬಗ್ಗೆ, ಬಿಸ್ನೆಸ್ ನ ಅವಾಗ ಏನ್ ಮಾಡ್ತಾರ ಗೊತ್ತಾ, ಸ್ಟಾರ್ಟ್ ಮಾಡ್ತಾರ. ಅಲ್ಲಿವರೆಗೂ ನಿಮ್ದು ಪೇಷನ್ಸ್, ನಿಮ್ದೊಂದು ಹೋಪ್ ಇರ್ಲಿ. ನಿಮ್ಮ ಸ್ಕಿಲ್ಗಳ ಮೇಲೆ ನೀವೇನ್ ಮಾಡ್ರಿ, ಫೋಕಸ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಫೋಕಸ್ ಮಾಡ್ತಾ ಮಾಡ್ತಾ ನಿಮ್ ಸ್ಕಿಲ್ಗಳನ್ನ ಅಪ್ಗ್ರೇಡ್ ಮಾಡ್ಕೊಂಡು ನೀವು ಕೂಡ ಅಪ್ಗ್ರೇಡ್ ಆಗಿ ಬಿಸ್ನೆಸ್ ನ ಕಂಟಿನ್ಯೂ ಮಾಡ್ರಿ. ಬಾಕಿ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಗೆ ಸಿಗ್ತೀನಿ. ಇನ್ನೂ ತುಂಬಾ ಎಲ್ಲ ಟಾಪಿಕ್ಗಳನ್ನ ನಿಮ್ ಜೊತೆ ನಾನು ಡಿಸ್ಕಸ್ ಮಾಡೋದಿದೆ. ಅದ್ರ ಜೊತೆಗೆ ಡಿಸ್ಕಷನ್ ಆಗಬೇಕಂದ್ರೆ ನಿಮ್ದು ಕಮೆಂಟ್ಸ್ಗಳು ಆಗಿರ್ಬೋದು, ನೀವ್ ಏನ್ ತಿಳ್ಕೊಬೇಕು ಅನ್ಕೊಂಡಿದ್ರಲ್ಲ ಆ ಒಂದು
ವಿಷಯನ ಇಲ್ಲಿ ನೀವೇನು ಮಾಡಿರಿ, ಕಮೆಂಟ್ ಮಾಡಿರಿ. ನಾನು ಅದ್ರ ಮೇಲೆ ಏನು ಮಾಡ್ತೀನಿ, ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.